ಹಾಗಾದಾಗ ಏನಾಗುತ್ತೆ, ನಾವು ಅದನ್ನು ಸುಲಭವಾಗಿ ಸಿದ್ಧಿ ಮಾಡ್ಕೊತೀವಿ. ಹೀಗೆ ಆ ಒಂದು ಆಧ್ಯಾತ್ಮದಲ್ಲಿ ಯಾವುದೇ ರೀತಿಯಾದ ಕಷ್ಟಗಳು ನಮಗೆ ಎದುರಾಗೋದಿಲ್ಲ. ನೀವು ಹೇಳೋ ಥರ ಧಾರ್ಮಿಕವಾಗಿ ನೋಡಿದಾಗ ಮತ್ತು ಈ ರೀತಿಯಾಗಿ ನಾವು ಸಂಪ್ರದಾಯದಲ್ಲಿ ನೋಡಿದಾಗ ಮಡಿ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ಮಡಿ ಮಾಡಬೇಕು, ತಿಥಿ ಮಾಡಬೇಕು ಅಂದರೆ ನದಿಗೆ ಹೋಗಬೇಕು, ತುಂಬ ಕಷ್ಟಗಳಿದೆ. ಆದರೆ ಆಧ್ಯಾತ್ಮದಲ್ಲಿ ಈ ಯಾವ ಕಷ್ಟ, ಉಪವಾಸ ಮಾಡಬೇಕು, ಆದರೆ ಈ ಆಧ್ಯಾತ್ಮದಲ್ಲಿ ಈ ರೀತಿಯಾದ ಯಾವ ತೊಂದರೆಗಳು ಇಲ್ಲ. ನೀನು ನಿನ್ನ ಸಹಜವಾದ ಸ್ಥಿತಿಯಲ್ಲಿ ಇದ್ದು ನಿನ್ನ ಸಹಜತ್ವವನ್ನೇ ನಿನ್ನ ನೈಜತ್ವ ಮಾಡಿಕೊಳ್ಳುವಂಥದ್ದೇ ಆಧ್ಯಾತ್ಮದ ನಿಜವಾದ ಸಿದ್ಧಿ. ಹೇಗೆ ಅಂತ ಅಂದರೆ, ಮಹಾತ್ಮರಾದವರು ಈ ಆಧ್ಯಾತ್ಮದಲ್ಲಿ ಮುಂದುವರೆದು ಹೋಗಿ ಆಧ್ಯಾತ್ಮದ ಉನ್ನತವಾದ ಸ್ಥಿತಿಯಾದ ಆ ಮೋಕ್ಷವನ್ನು ತಲುಪಿರುವಂತಹ ಮಹಾತ್ಮರು ಹೇಗಿರ್ತಾರೆ ಅಂದರೆ, ಅವರು ಹೊಟ್ಟೆಗೆ ಹಸಿವು ಅನ್ನೋದಕ್ಕೆ ಊಟ ಮಾಡ್ತಾರೆ ಅಷ್ಟೆ. ಹೊಟ್ಟೆಗೆ ಹಸಿವಾಗ್ತಾ ಇದೆ, ಅದಕ್ಕೆ ನಾನು ಊಟ ಮಾಡ್ತೀನಿ. ಮತ್ತು ಊಟದಲ್ಲಿ ಅವ್ರಿಗೆ ರುಚಿಗಳು ಕಾಣಲ್ಲ. ಹೊಟ್ಟೆಗೆ ಹಸಿವಾಗ್ತಾ ಇದೆ, ಊಟ ಕೊಡ್ತೀನಿ, ಇಷ್ಟೇ ಅವರ ಕರ್ಮ. ಅವರಿಗೆ ಏನು ಆಗ್ತಾ ಇದೆ ಅದನ್ನು ಅವರು ಇಂದ್ರಿಯಗಳಿಗೆ ಅಷ್ಟೇ, ಅವ್ರಿಗೇನಾದರೂ ಒಂದು ಅನುಭವ ಆಗ್ತಾ ಇದೆ ಅಂದರೆ ಅದನ್ನು ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಇಂದ್ರಿಯಗಳಿಗೆ ಬಿಟ್ಟರೆ ಅವರು ಅದಕ್ಕೂ ಮುಂದೆ ಬರೆದು ಇಂದ್ರಿಯಕ್ಕಾಗಿ ಅತಿಶಯವಾದ ಆನಂದಗಳನ್ನು, ಸುಖಗಳನ್ನು ಹುಡುಕ್ಲಿಕ್ಕೆ ಹೋಗಲ್ಲ. ಹೇಗೆ ಅಂದರೆ, ಯಾವುದೋ ಒಂದು ವಿಚಾರ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ಅಂದರೆ ಅಲ್ಲಿ ಮನಸ್ಸು ಅದನ್ನು ಭೋಗಿಸ್ತಾ ಇದೆ ಅಂತ. ಮಾನಸಿಕವಾಗಿಯೂ ಅದು ತುಂಬ ಸೂಕ್ಷ್ಮ, ನಾವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದರೆ ಇಂದ್ರಿಯ ಅಂತ ನೋಡಿದಾಗ ಅದು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಮನಸ್ಸು ಕೂಡ ಒಂದು ಇಂದ್ರಿಯ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಶಂಕರಾಚಾರ್ಯರು ನಿರ್ಮಾಣಿಸ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಶುರು ಮಾಡ್ತಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ ಅಂತ. ನಚ ಶ್ರೋತ್ರ ಜಿಹ್ವೆ ನಚ ಗ್ರಾಣ ನೇತ್ರೆ. ಕೇಳುವಂತಹ ಕಿವಿಗಳು ನಾನಲ್ಲ, ನೋಡುವಂತಹ ಕಣ್ಣು ನಾನಲ್ಲ, ಗ್ರಹಿಸುವಂತಹ ನಾಲಿಗೆ ನಾನಲ್ಲ. ಮತ್ತು ನಾನು ಯಾರಪ್ಪ? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ಚಿದಾನಂದ ಚಿತ್ ಸ್ವರೂಪವಾದಂತಹ ಶುದ್ಧವಾದ ಚೈತನ್ಯ ಯಾವುದು ಸಕಲ ಜೀವರಾಶಿಗಳಲ್ಲೂ ಇದೆಯೋ, ಯಾವುದು ಈ ಸಕಲ ಜೀವರಾಶಿಗಳಲ್ಲೂ, ಯಾವುದು ವಸ್ತುಗಳಲ್ಲೂ, ಎಲ್ಲ ವಿಕಾರಗಳಲ್ಲೂ, ನಾವು ನೋಡ್ತಾ ಇರುವಂಥ ಪ್ರಪಂಚದ ಎಲ್ಲ ವಿಚಾರಗಳಲ್ಲೂ, ಕೆಟ್ಟದರಲ್ಲೂ ಒಳ್ಳೆಯದರಲ್ಲೂ, ಶುದ್ಧದಲ್ಲೂ ಅಶುದ್ಧದಲ್ಲೂ, ಧರ್ಮದಲ್ಲೂ ಅಧರ್ಮದಲ್ಲೂ ನೆಲೆಸಿರುವಂತಹ ಒಂದು ಏಕಮಾತ್ರ ಚೈತನ್ಯ ಇದೆಯೋ, ಅದೇ ಚೈತನ್ಯವೇ ನನ್ನೊಳಗೂ ಗೋಚರವಾಗ್ತಾ ಇದೆ. ಆ ಪರಮಾತ್ಮನ ಅಸ್ತಿತ್ವವೇ ನನ್ನೊಳಗೂ ನಾನು ಕಾಣ್ತಾ ಇದ್ದೀನಿ ಅನ್ನುವಂತಹ ಸಹಜ ಸ್ಥಿತಿ. ಇದು ಸಹಜವಾದ ಸ್ಥಿತಿ. ನಾವ್ಯಾರೂ ಸಹಜವಾದ ಸ್ಥಿತಿಯಲ್ಲಿ ಇಲ್ಲ, ನಾವೆಲ್ಲ ವಿರಳವಾದ ಸ್ಥಿತಿಯಲ್ಲಿದ್ದೀವಿ. ಸಹಜವಾದ ಸ್ಥಿತಿಯೇ ಅದು. ನನ್ನ ನೈಜತ್ವವೇ ನನ್ನ ಸಹಜವಾದ ಸ್ಥಿತಿ ಅಲ್ವಾ? ನಾವು ನಮ್ಮ ನೈಜತ್ವದಲ್ಲಿ ಇಲ್ಲ ಈಗ. ಸೊ ಆ ನೈಜತ್ವವನ್ನು ಪಡ್ಕೊಳ್ಳುವಂಥದ್ದಕ್ಕೆ, ಶ್ರಮ ಪಡುವಂಥದ್ದಕ್ಕೆ ತ್ಯಾಗ ಇತ್ಯಾದಿಗಳು ಬೇರೆ ಬೇರೆ ಹೆಸರಿಂದ ನಾವು ಹೇಳ್ತೀವಿ. ಆದ್ದರಿಂದಾಗಿ ಅವನ್ನು ಮಾಡಲಿಕ್ಕೆ ಯಾವುದು ಪ್ರಾಥಮಿಕವಾದ ಹಂತಗಳು ಅಂತಂದರೆ ಇದೆ. ಈ ಪೂಜನಂ ಜಪಃ ಚಿಂತನಂ ನಾ ಹೇಳಿದ್ನಲ್ಲ, ನಿತ್ಯ ಪೂಜೆ. ನಿತ್ಯ ಪೂಜೆ ಯಾವ ರೀತಿಯದ್ದು? ಎಲ್ಲ ವಿಚಾರಗಳಲ್ಲೂ, ಎಲ್ಲ ವಸ್ತುಗಳಲ್ಲೂ, ಎಲ್ಲದರಲ್ಲೂ ಒಂದು ಒಳ್ಳೆಯ ಮಮಕಾರ. ಇದು ನನ್ನ ವಸ್ತು, ಇದು ನನ್ನ ಪ್ರಾಣಿ, ಇದು ನನ್ನ ಪ್ರಪಂಚ, ಇದನ್ನು ನಾನು ರಕ್ಷಣೆ ಮಾಡ್ಕೊತೀನಿ. ದಿಸ್ ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ಬೈ ಅಫೆಕ್ಷನ್. ಇಲ್ಲಿ ಯಾವುದು ಸೆಂಟಿಮೆಂಟ್ ಬರಬಾರ್ದು, ಇಲ್ಲಿ ಯಾವುದು ಎಮೋಷನ್ಸ್ ಬರಬಾರ್ದು. ಎಮೋಷನ್ ಬಂದುಬಿಟ್ರೆ ಆ ನನ್ನ ಮೇಲೆ, ಆ ಭಗವಂತ ಅನ್ನುವಂಥ ವಸ್ತು ಮೇಲೆ ಇರಬೇಕದು. ಆವಾಗ ನಾವೇನಾಗ್ತೀವಿ? ಎಮೋಷ್ನಲಿ ವೀಕ್ ಆಗಲ್ಲ. ಭಗವಂತ ಯಾವತ್ತೂ ನಮಗೆ ದುಃಖ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಪ್ರಪಂಚ ಕೊಡಬಹುದು. ಆದ್ದರಿಂದಾಗಿ ಎಲ್ಲ ವಿಚಾರಗಳ ಮೇಲೂ ಒಂದು ಮಮಕಾರ, ಅದು ಒಂದು ಅಫೆಕ್ಷನ್ ಆಗಿದ್ದರೆ ಸಾಕು. ನಂತರದಲ್ಲಿ ಜಪಃ, ಆವಾಗಲೇ ಹೇಳಿದಾಗೆ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ. ನನಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ, ನನಗೆ ಈ ಮಾರ್ಗವನ್ನು ತೋರಿಸ್ಕೊಟ್ಟಂತಹ ಮಹಾತ್ಮರು, ದೇವತೆಗಳು, ಈ ನನ್ನಗಿಂತ ಉನ್ನತವಾದ ಸ್ಥಿತಿಯಲ್ಲಿ ಇರುವಂಥವರು, ಇದರಲ್ಲಿ ನನಗೆ ಯಾರಿಷ್ಟ ಅನ್ನೋದು ನಾವು ನೋಡ್ಕೋಬೇಕು. ಎಲ್ಲರ ಮನಸ್ಸಿಗೂ ಎಲ್ಲವುದು ಇಷ್ಟ ಆಗಲ್ವೇ? ಹೇಗೆ ಅಂದರೆ, ಈಗ ಯಾವುದೋ ಒಂದು ಅಂಗಡಿಗೆ ಹೋದರೆ ಒಬ್ರೊಬ್ರಿಗೆ ಒಂದೊಂದು ವಿಚಾರ ಇಷ್ಟ ಆಗ್ಬೋದು. ಒಬ್ಬರು ಹಣ್ಣು ತೊಗೊಂಡ್ರೆ ಇನ್ನೊಬ್ಬರು ತರಕಾರಿ ತೊಗೋಬೋದು, ಒಬ್ಬರು ತರಕಾರಿ ತೊಗೊಂಡ್ರೆ ಒಬ್ಬರು ಕಾಳು ತೊಗೋಬೋದು. ಒಬ್ರೊಬ್ಬರಿಗೆ ಒಂದೊಂದು ವಿಚಾರ ಇಷ್ಟ ಆಗುತ್ತೆ. ಹಾಗೆ ನನಗೆ ಯಾವುದು ಸೂಟ್ ಆಗ್ತಾ ಇದೆ ಅನ್ನೋದನ್ನು ನಾನು ಗುರುತಿಸ್ಕೊಂಡು ಅದರ ಒಂದು ನಾಮಸ್ಮರಣೆಯನ್ನು, ಧ್ಯಾನವನ್ನು, ಅದಕ್ಕೆ ಬೇಕಾಗಿರುವಂಥ ಉಪಾಸನೆಯನ್ನು ಪ್ರಾಥಮಿಕ ಹಂತದಲ್ಲಿ ಮಾಡಿ, ಆ ವಾಕ್ಶುದ್ಧಿಯನ್ನು, ಮಂತ್ರಗಳಿಂದ ವಾಕ್ಶುದ್ಧಿಯನ್ನು ಪಡೆದು, ನಂತರ ಅದನ್ನು ಆಂತರಿಕಕ್ಕೆ ತಗೊಂಡು ಆಂತರ್ಯದಲ್ಲಿ ಹೃದಯಸ್ಥ ಮಾಡಿ ಆ ಧ್ಯಾನವನ್ನು ಆಚರಿಸಬೇಕು. ಮತ್ತು ಆ ಧ್ಯಾನದಲ್ಲಿ ಆ ಭಗವದ್ ವಿಕಾಸವನ್ನು ಅಲ್ಲಿ ಕಾಣಬೇಕು. ಹೀಗೆ ಭಗವದ್ ವಿಕಾಸವನ್ನು ಕಂಡು
ನಾವು ಮುಂದುವರಿಯುವಂತಹ ವಿಚಾರಗಳೇನಾಗತ್ತೆ, ಅದೇ ಆಧ್ಯಾತ್ಮದ ಮೊದಲನೆಯ ಹಂತ. ಅಲ್ಲಿ ಆಧ್ಯಾತ್ಮ ಅನ್ನೋದು ಶುರುವಾಗತ್ತೆ. ಇಲ್ಲಿ ತನಕ ನಾವು ಆಧ್ಯಾತ್ಮದ ಬೇಸ್ಮೆಂಟ್ ನೋಡಿದ್ವಿ ಅಷ್ಟೆ. ಆಧ್ಯಾತ್ಮದಿಂದ ನಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸ್ಕೊಳ್ಬಹುದು ಅನ್ನುವಂಥದ್ದು ನಿಜವೇ ಸತ್ಯವೇ ಆಗಿದ್ರೆ ಹೇಗೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಳ ಮಾರ್ಗಗಳನ್ನು ಅನುಸರಿಸೋ ಬಗ್ಗೆ ತಿಳಿಸಿ ಗುರುಗಳೇ. ಹೇಗೆ ಅಂತ ಅಂದರೆ, ಯಾವುದೋ ಒಂದು ವಿಚಾರ, ದುಡ್ಡು ಅಂತ ಇಟ್ಕೊಳ್ಳೋಣ, ಹಣದ ವಿಚಾರ. ನಾನು ಹಣವನ್ನು ದುಡಿತೀನಿ ಮತ್ತು ಆ ಹಣದಿಂದ ಒಂದು ವಸ್ತುವನ್ನು ಸಂಪಾದಿಸ್ತೀನಿ. ಆ ವಸ್ತುವಿಂದ ಇನ್ನೊಂದು ಉಪಯೋಗವನ್ನು ಪಡಿತೀನಿ ಮತ್ತು ಅದರಿಂದ ಇನ್ನೊಂದು ಯಾವುದೋ ಫಲವನ್ನು ಪಡಿತೀನಿ. ಆ ವಸ್ತು ಏನು, ಒಂದು ವಾಹನ ಅಂತ ಇಟ್ಕೊಳ್ಳುವ. ಆ ವಾಹನದಲ್ಲಿ ಒಂದು ಕಡೆಗೆ ಹೋಗ್ತೀವಿ, ಅಷ್ಟೊಂದು ಅದಕ್ಕೆ ಸಹಾಯಕವಾಯಿತು, ಇನ್ನೊಂದು ಕರ್ಮವನ್ನು ವೃದ್ಧಿ ಮಾಡ್ತು. ಅಲ್ಲಿ ಹೋಗ್ವಾ, ಅಲ್ಲಿ ಇನ್ನೊಂದು ಕರ್ಮವನ್ನು ಮಾಡ್ತೀವಿ, ಮತ್ತು ಆ ಕರ್ಮದಿಂದ ಇನ್ನೊಂದು ಕರ್ಮವೇ ವೃದ್ಧಿ ಆಗ್ತಾ ಇರುತ್ತೆ ಹೊರತು ಈ ಆನಂದ ಅನ್ನುವಂಥದ್ದು ಆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತಹ ಸುಖದಲ್ಲಿ ನಮಗೆ ಸಿಗೋದೇ ಇಲ್ಲ. ನನ್ನ ನಿಜವಾದ ಆನಂದ, ನನ್ನ ನಿಜವಾದ ಆಧ್ಯಾತ್ಮಿಕತೆ ನನ್ನೊಳಗೆ ಅಡಗಿದೆ. ಅದನ್ನು ಎಲ್ಲೂ ಹುಡುಕೋದು ಅವಶ್ಯಕತೆ ಇಲ್ಲ ಅಲ್ವಾ. ನಾವು ನಮ್ಮ ಸುಖವನ್ನು, ನನ್ನ ಆನಂದವನ್ನು ಹೊರಗಡೆಯಲ್ಲಿ ಹುಡುಕಕ್ಕೆ ಸಾಧ್ಯಪ್ಪ. ಇವಾಗ ನನ್ನೊಳಗೆ ಏನೋ ಒಂದು ವಿಚಾರ ಓಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಓಡ್ತಾ ಇದೆ. ಆ ವಿಚಾರವನ್ನು ನಾನು ಹೊರಗಡೆ ಎಲ್ಲಾದರೂ ಕಾಣಲಿಕ್ಕೆ ಸಾಧ್ಯವಾ? ಇಲ್ಲ ತಾನೆ. ಅದು ನನ್ನೊಳಗೇ ಆಗ್ತದೆ. ಅದು ಜಾಗೃತಲ್ಲಿ ನಾವು ಎಚ್ಚರವಿರುವಂತಹ ಸಮಯದಲ್ಲಿ ಬೇಕಾದರೂ ಆಗ್ಬೋದು, ಸ್ವಪ್ನದಲ್ಲಿ ಆಗ್ಬೋದು, ಆ್ಯಸ್ ಅ ಡ್ರೀಮ್, ನಿದ್ದೆಯಲ್ಲಿ ಆಗ್ಬೋದು ಅಲ್ವಾ. ಫ್ಯಾಂಟಸಿ, ಆ ರೀತಿಯಾಗಿ ಫ್ಯಾಂಟಸಿ ವರ್ಲ್ಡ್, ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ನಮ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ. ತುಂಬ ನಿದ್ದೆಯಲ್ಲಿ ಇರ್ತೀವಲ್ಲ, ಸುಷುಪ್ತಿ ಅಂತ ಹೇಳ್ತೀವಿ ಆ ಅವಸ್ಥೆಯನ್ನು, ಗಾಢವಾದ ನಿದ್ರೆ. ಅಲ್ಲೂ ಇದರ ಅನುಭವ ಆಗ್ತದೆ. ಇಂದ್ರಿಯಗಳಿಗೆ ಬೇಗ ಸಿಗಲ್ಲ ಅಂತಾದರೂ ಆ ಗಾಢ ನಿದ್ರೆಯಲ್ಲೂ ನಮಗೆ ಕೆಲವು ಅನುಭವಗಳ ಕೆಲವಿನ ಅನುಭವಗಳು ಹಾಗೆ ಆಗ್ತದೆ. ಹೇಗೆ ಅಂತ ಅಂದರೆ, ಆ ನಿದ್ರೆಯಲ್ಲಿ ಕನಸು ಅನ್ನೋದು ಬೀಳುತ್ತೆ, ಸ್ವಪ್ನ ಅನ್ನೋದು ಬೇರೆ ಅವಸ್ಥೆಯಾದರೂ ಸಹ ಆ ಸ್ವಪ್ನಕ್ಕೆ ಕಾರಣವಾಗುವಂಥದ್ದು ನಿದ್ರೆ ಆಗಿರುತ್ತೆ. ಆದ್ದರಿಂದ ಆ ಎಲ್ಲ ಅನುಭವಗಳು, ಕನಸಿನಲ್ಲಿ ಬರುವಂತಹ ಅನುಭವಗಳೂ ಸಹ ಅದು ಹೇಗೆ ಒಂದು ಕ್ಷಣಕ್ಕೆ ಇರ್ತದೆ, ಮತ್ತೊಂದು ಕ್ಷಣಕ್ಕೆ ಇರಲ್ವೋ, ಅದೇ ರೀತಿ ನಮಗೆ ಈ ಜಾಗೃತ ಅವಸ್ಥೆಯಲ್ಲೂ ಆಗ್ತಾ ಇರುವಂತಹ ಅನುಭವಗಳು ಇವಾಗ ಇರುತ್ತೆ, ಮತ್ತೊಂದು ಕ್ಷಣಕ್ಕೆ ಅದು ಇರಲ್ಲ. ನನ್ನ ತೋಟದಲ್ಲಿ ಸುಂದರವಾದ ಹೂವು ಅರಳಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಬಣ್ಣ, ಯಾವುದೋ ಒಂದು ಒಳ್ಳೆ ಬ್ರೀಡ್ ಫ್ಲವರ್, ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ನಾನು ಅದನ್ನು ಬೆಳೆಸೀನಿ ಅಂತ ಇಟ್ಕೊಳ್ಳೋಣ. ಮತ್ತು ನನ್ನ ಶ್ರಮಕ್ಕೆ ತಕ್ಕಂತೆ ಆ ಗಿಡದಲ್ಲಿ ಚಂದ ಹೂವು ಅರಳಿದೆ. ಅದನ್ನು ನೋಡ್ತಾ ಇರಬೇಕಾದ್ರೆ ಎಷ್ಟು ಆನಂದ ಇರುತ್ತೆ. ನನ್ನ ಶ್ರಮ ಎಲ್ಲ ಹೂವಲ್ಲಿ ಕಾಣ್ತಾ ಇರುತ್ತೆ. ಮತ್ತು ನಾನು ಪಟ್ಟಂತಹ ಎಲ್ಲ, ನಾನು ಯಾವುದಕ್ಕೆ ಆಸೆ ಪಟ್ಟಿದ್ನೋ ಅದು ನನ್ನ ಮುಂದೆ ಪ್ರೆಸೆಂಟ್ ಆಗಿದೆ. ಮತ್ತು ಆ ದಿನ ಅದರಿಂದ ನನಗೆ ತುಂಬ ಆನಂದ ಸಿಕ್ಕಿದೆ ಅಲ್ವಾ. ಆಯಿತು, ಹಾಗೆ ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಮಲಗ್ತೀನಿ. ಮರುದಿನ ಬೆಳಗ್ಗೆ ಎದ್ದು ಬಂದು ನೋಡಿದರೆ ಹೂವೇ ಇಲ್ಲ ಅಲ್ಲಿ. ಯಾವ ಹೂವು ನನ್ನ ಹಿಂದಿನ ದಿನದ ಆನಂದಕ್ಕೆ ಕಾರಣವಾಗಿತ್ತೋ ಮರುದಿನ ಅದು ದುಃಖಕ್ಕೆ ಕಾರಣವಾಗ್ತದೆ. ಅಯ್ಯೋ, ನಾನು ಬಿಟ್ಟು ಹೋಗ್ಬಿಟ್ಯಾ, ನನ್ನ ತೋಟದಲ್ಲಿ ಇಷ್ಟು ಚೆನ್ನಾಗಿದ್ದೆ, ವಾಟ್ ಹ್ಯಾಪನ್ ಟು ಯು, ವೇರ್ ಯು ವೆಂಟ್. ನಾವೇ ಕ್ವಶನ್ ಮಾಡ್ತೀವಿ ಹೋಗ್ಬಿಟ್ಟು. ಗೊತ್ತು ಅದಿರಲ್ಲ ಅಂತ, ಆದರೂ ಸಹ ಹೋಯಿತು ಅನ್ನೋ ಒಂದು ದುಃಖ. ಈ ದುಃಖ ಅನ್ನೋದು ಸುಖದಲ್ಲೂ ಅಡಗಿರುತ್ತೆ. ಅದರಿಂದಾಗಿ ಈ ಸುಖದ ಕ್ಷಣಿಕ ಸುಖಕ್ಕಾಗಿ ತುಂಬ ಉತ್ತಮವಾದ ಆನಂದವನ್ನು ನಾವು ತ್ಯಾಗ ಮಾಡಬಾರ್ದು. ಸುಖವನ್ನು, ಇಂದ್ರಿಯದ ಸುಖವನ್ನು ನಾವು ಬೇಕಾದ್ರೆ ತ್ಯಾಗ ಮಾಡ್ಬೋದು. ಮತ್ತು ಹೀಗೆ ಇಂದ್ರಿಯದ ಸುಖಗಳನ್ನು ನಾವು ತ್ಯಾಗ ಮಾಡಿದಾಗ ಆ ಇಂದ್ರಿಯಗಳು, ಭೌತಿಕವಾದ ಇಂದ್ರಿಯಗಳು, ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರದಲ್ಲಿರುವಂತಹ ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ನಿಮಗೆ ಗೊತ್ತಿದೆ, ಸೆನ್ಸ್ ಆರ್ಗನ್ಸ್, ಇದನ್ನು ನಾವು ಸ್ವಲ್ಪ ತಡೆದಾಗ ಏನಾಗುತ್ತೆ, ಇದನ್ನು ನಾವು ನಿಗ್ರಹದಲ್ಲಿ ಇಟ್ಕೊಂಡಾಗ ಆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರಗಳು ನಮ್ಮ ನಿಗ್ರಹಕ್ಕೆ ಬರುತ್ತೆ. ಮನಸ್ಸು ಹೇಳುತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಯೋಗ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿರ್ತೀನಿ. ಅದೇ ರೀತಿ ಫೋನಲ್ಲಿ ಅಲಾರಾಮ್ ಇಟ್ಟು ಮಲಗ್ತೀವಿ. ಬೆಳಗ್ಗೆ ಆಗತ್ತೆ 4:15 ಅಲಾರಾಮ್ ಹೊಡೆಯುತ್ತೆ, ಎದ್ದೇಳ್ತೀವ? ಇಲ್ಲ. ಮನಸ್ಸು ಹೇಳುತ್ತೆ ಇವತ್ತೊಂದಿನ ಮಲ್ಕೊ, ನಾಳೆ ಎದ್ದೇಳು. ಅದರಿಂದಾಗಿ ನಾವು ಈ ವಿಷಯ ವಾಸನೆಗಳಲ್ಲಿ ನಾವು ಮಗ್ನರಾಗಿರೋದ್ರಿಂದ ಒಳ್ಳೆಯ ವಿಚಾರಗಳ ಕಡೆ ನಮ್ಮ ಮನಸ್ಸು ಬೇಗ ಹರಿಯಲ್ಲ. ಆ ಒಳ್ಳೆಯ ವಿಚಾರಗಳ ಕಡೆಗೆ ಮನಸ್ಸನ್ನು ಹರಿಬೇಕು ಅಂದರೆ ಆ ಆಧ್ಯಾತ್ಮಿಕ ಸಂಸ್ಕಾರ ಅನ್ನೋದು ನಮ್ಮಲ್ಲಿ ನೆಲೆ ನಿಲ್ಲಬೇಕು.
ಆ ಆಧ್ಯಾತ್ಮಿಕ ಸಂಸ್ಕಾರ ಯಾವುದರಿಂದ ನೆಲೆ ನಿಲ್ಲುತ್ತೆ? ಶುದ್ಧವಾದ ಮನಸ್ಸಿನಿಂದ. ಶುದ್ಧಂ ಮನಃ ಸರ್ವಂ ಶುದ್ಧಂ. ಶಂಕರ ಭಗವತ್ಪಾದಾಚಾರ್ಯರು ಹೇಳಿರುವಂಥ ಮಾತನ್ನ ನಾವು ನೆನೆಸ್ಕೋಬೇಕು. ನಮ್ಮ ದೇಶದಲ್ಲಿ ಮಹಾತ್ಮರು ಯಾಕೆ ಅವತಾರ ಮಾಡಿದರು ಅಂದರೆ ಇದನ್ನು, ಅವರ ಸ್ಥಿತಿಯನ್ನು ನಮಗೂ ಕೊಡಲಿಕ್ಕಾಗಿ. ಆಧ್ಯಾತ್ಮ ಅಂದಿದ ತಕ್ಷಣ ನಮ್ಮ ಎಲ್ಲರ ದೃಷ್ಟಿಕೋನ ಬೇರೆ ಆಗಿತ್ತು. ಆದರೆ ನಿಜಕ್ಕೂ ಆಧ್ಯಾತ್ಮದ ಹಾದಿ ಹೀಗಿದೆ, ಅದನ್ನು ನಾವು ಹೇಗೆ ತಲುಪಬೇಕು, ಅದರಿಂದ ಏನೆಲ್ಲ ಲಾಭಗಳಿದೆ, ಯಾವ ರೀತಿ ಮನಸ್ಸನ್ನು ದೇಹವನ್ನು ಸಂತೋಷವಾಗಿ ಇಟ್ಕೊಳ್ಬಹುದು, ಸುಖ ಶಾಂತಿ ನೆಮ್ಮದಿಯಿಂದ ಒಬ್ಬ ಮನುಷ್ಯ ಆಧ್ಯಾತ್ಮದ ಹಿಂದೆ ಹೋದರೆ ಯಾವ ಥರವಾದಂಥ ಜೀವನ ನಿಮ್ಮದಾಗತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ವಿಶ್ಲೇಷಣೆಯಿಂದ ನಮಗೆ ಅರ್ಥ ಮಾಡಿಸಿದ್ರಿ ಗುರುಗಳೇ. ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ. ನಮಸ್ಕಾರ.